ಪಿಂಕಿ ಡಂಕಿ ಈ ಕಡೆ ಬನ್ನಿ. ನಿಧಾನಕ್ಕೆ ಪಾಪ. ಅವರಿಬ್ರು ಎಲ್ಲೋ ಅಲ್ಲಿದ್ದಾರೆ ಬರಲ್ಲ. ಕೂತ್ಕೋ. ಸ್ಟಾರ್ಟಿಂಗ್ ಎಲ್ಲ ಮಿಸ್ ಆಗೋಯ್ತು. ಏನು ಮಿಸ್ ಆಗಿಲ್ಲ, ಅಲ್ಲಿ ನೋಡು ಎಲ್ಲ ನಿದ್ದೆ ಹೊಡಿತಾ ಇದಾರೆ. ಸರ್ ಪಿಕ್ಚರ್ ನೋಡಲ್ವಾ? ಅದಕ್ಕಿಂತ ಇದೇ ಬೆಟ್ರು. ನೀವ್ ಹೇಳೋದು ಸರಿ. ಏನ್ ಮಾಡ್ತಿದ್ದಾರೆ? ನಾವೇನ್ ಪಿಕ್ಚರ್ ನೋಡಕ ಬಂದಿದ್ದೀವಿ. ಯಾವ್ದಾಗಿಲ್ಲ ಟಪಾಸ್ ಪಿಕ್ಚರ್ ಮುಗಿತಾನೆ ಇಲ್ಲ ಲೇ. ಒಂದ್ ವಾರದಿಂದ ನಾನು ಇಲ್ಲೇ ಇದ್ದೀನೇನೋ ಅನ್ನೋ ಅಷ್ಟು ಫೀಲ್ ಆಗ್ತಿದೆ ಕಣ. ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಾಗುತ್ತೆ, ಸುಮ್ಮನೆ ಸರ್ ಸರ್ ಸಾರಿ ಸರ್, ಅದು ಈ ಪಿಕ್ಚರ್ಗೆ ಇಂಟ್ರೋಲ್ ಇಲ್ವಾ ಸರ್? ನಿಮ್ ಪುಣ್ಯ, ನೀವು ಮಲಗಿಬಿಟ್ಟಿದ್ರಿ, ಇಂಟ್ರೋಲ್ ಆಗೋಯ್ತು. ನನ್ ಪಿಕ್ಚರ್ ಮುಗಿತಾ ಬಂತು. ಥ್ಯಾಂಕ್ಸ್ ಸರ್, ಕಂಟಿನ್ಯೂ ಸರ್. ಈ ಪಿಕ್ಚರ್ ಮುಗಿತಂತೆ, ಬರೋಣ. ಕೂತ್ಕೊಳ್ಳ. ನಮ್ ಪಿಕ್ಚರ್ ನಾವ್ ಎನ್ಕರೇಜ್ ಮಾಡ್ತಾ ಇದ್ರೆ ಇನ್ಯಾರ ಮಾಡ್ತಾರೆ ನೋಡ ಸುಮ್ಮನೆ. ಈ ಪಿಕ್ಚರ್ಗೆ ಎಂಕರೇಜ್ಮೆಂಟ್ ಬೇರೆ ಕೇಡು. ಸೂಪರ್ ಹಿಟ್ ಪಿಕ್ಚರ್ ಬಿಡಮ್ಮ. ಈ ಪಿಕ್ಚರ್ಗೆ ಅವಾರ್ಡ್ ಕೊಡಿಸ್ಬೇಕು ಬಿಡ. ಪಿಕ್ಚರ್ ಇನ್ನೂ ಇದೆ ಅನ್ಸುತ್ತೋ. ಅಯ್ಯೋ 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 ಅಯ್ಯೋ, ಯಾವ ಸೀಮೆ ಡೈರೆಕ್ಟರ್ ಇವನು? ಕ್ಲೈಮ್ಯಾಕ್ಸ್ ಅಲ್ಲಿ ಸಾಂಗ್ ಇಟ್ಬಿಟ್ಟು ಸಾಯಿಸ್ತಾವನಲ್ಲೋ. ಏಯ್, ಕ್ಲೈಮ್ಯಾಕ್ಸ್ ಅಲ್ಲಿ ಮೋಸ್ಟ್ಲಿ ಮಜಾ ಇರೋದು. ಇದು ಮಜಾ ಅಲ್ಲಮ್ಮ, ಸಜಾ. ಊರ್ ಮೇಲೆ ಊರ್ ಬಿದ್ರು ಬ್ಯಾಟ್ ಹಿಡಿಯೋದ್ ಬಿಟ್ಟಿಲ್ಲ. ನಿಮ್ದೇ ಬೆಸ್ಟ್. ಅದು ನೋಡು, ನಾಳೆಯಿಂದ ಈ ಪಿಕ್ಚರ್ ಥಿಯೇಟರ್ ಸೀಟ್ಗಳು ಏನ್ ನೋಡ್ಬೇಕು. ಜನರ ಅಭಿಪ್ರಾಯ ಹೇಗಿದೆ ಅಂತ ಕೇಳೋಣ ಬನ್ನಿ. ಹೇಗಿದೆ ಸರ್ ಸಿನಿಮಾ? ಚೆನ್ನಾಗಿದೆ. ಹೇಗಿದೆ? ಸುಮಾರಾಗಿದೆ, ಪರವಾಗಿಲ್ಲ, ಚಂದ ಉಂಟು. ನಿಧಾನಕ್ಕೆ ಹೋಗಿ. ಸಕ್ಕತ್ತಾಗಿದೆ. ಪಿಕ್ಚರ್ ಒಂಥರ ಚೆನ್ನಾಗಿತ್ತು ಕಣ್ರು. ಅದು 100 days ಗ್ಯಾರಂಟಿ. ಇಂಟರ್ವ್ಯೂ ಮಾಡ್ತಾ ಇದ್ರು ಕಣ. ಟಿವಿಲಿ ಬರೋ ಫಸ್ಟ್ ಕ್ಲಾಸ್ ಚಾನ್ಸ್. ನೋಡ್ತಾ ಇರು. ಡಬ್ಬಾ ಪಿಕ್ಚರ್ ಮೇಡಮ್, ಕಿತ್ತೋಗಿರೋ ಪಿಕ್ಚರ್. ಇಂಥ ಖರಾಬ್ ಪಿಕ್ಚರ್ ನನ್ನ ಲೈಫ್ ಎಲ್ಲ ನೋಡಿಲ್ಲ ಮೇಡಮ್. ನನ್ನ ಲೈಫ್ ಹಿಂಗ್ ಹೇಳಿದ್ರೆ ತೀರಾ ಜಾಸ್ತಿ ಆಗ್ಬಿಡುತ್ತೆ. ಏನ್ ಜಾಸ್ತಿ ಆಗುತ್ತೆ? ಹಿಂಗ್ ಹೇಳಿದ್ರೆ ಹೆಂಗೆ? ಹೆಂಗೆ ಮೇಡಮ್? ಸೂಪರ್, ಎಕ್ಸ್ಟ್ರಾರ್ಡಿನರಿ. ನಾನು ಹುಟ್ಟಾಗಿಂದ ಇಂಥ ಪಿಕ್ಚರ್ ನೋಡೇ ಇಲ್ಲ. ಇಲ್ಲಿವರೆಗೂ ಇಂಥ ಪಿಕ್ಚರ್ ಯಾರು ಮಾಡಿಲ್ಲ, ಮಾಡೋದು ಇಲ್ಲ. 100 days ಗ್ಯಾರಂಟಿ ಮೇಡಮ್. ಸೂಪರ್ ಆಗಿರುತ್ತೆ. ನೀವು ಹೋಗಿ. ಇವನ್ ಜೊತೆ ಇದ್ರೆ ನೀವು ಮೆಂಟ್ಲ್ ಆಗ್ಬಿಡ್ತೀರಾ. ಪರ ಈಗ ಸಕತ್ತಾಗಿ ಹೇಳ್ತೀನಿ ನೋಡು. ಈ ಮೂವಿ ರಿವ್ಯೂ ಬೇರೆ ಚೆನ್ನಾಗಿದೆ. ಐ ರೇಟೆಡ್ 1 ಸ್ಟಾರ್. ನೀವು ನೋಡಿದ್ರ? ನೋಡಿಲ್ಲ. ಫಸ್ಟ್ ನೀವು ಹೋಗಿ ನೋಡಿ. ಒಂದ್ ನಿಮಿಷ. ಪಿಕ್ಚರ್ ತರ ಇತ್ತು. ಒಟ್ಟಾರೆ ಫಿಲಂಗೆ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇದೆ. ಕ್ಯಾಮ್ರಾಮನ್ ವಿಶ್ವ ಜೊತೆ ಕಲ್ಪನಾ. ಬನ್ನಿ ಮೇಡಮ್ ಬನ್ನಿ ಬನ್ನಿ ಮೇಡಮ್. ಹರಿ, ನಿಂಗ್ ಸಿನಿಮಾಲಲ್ಲ ಟಿವಿಲೂ ಚಾನ್ಸ್ ಸಿಗಲ್ಲ. ಅಲ್ಲ ಅದು ಸಾರಿ ಕಣೋ, ತಮಾಷೆ ಮಾಡ್ದೆ. ಥಿಯೇಟರ್ ಇಂದ ಥಿಯೇಟರ್ಗೆ 100 days ಓಡುತ್ತೆ. ಲೋ, ಒಂದೆರಡು ಸಿನಿಮಾ ಆಗಿದೆ ಅಂದ ತಕ್ಷಣ ಇಡೀ ಇಂಡಸ್ಟ್ರಿನೇ ಆಡ್ಕೊಳ್ಳೋದು ತಪ್ಪು ಕಣೋ. ನಿಜವಾದ ಕಲೆಗೆ ಯಾವತ್ತಿದ್ರು ಬೆಲೆ ಇದ್ದೇ ಇರುತ್ತೆ. ಇರುತ್ತೆ. ಓಕೆ, ಆ ಕಲೆ ನಿನ್ನಲ್ಲಿದೆ ಅಂತ ಹೇಗೆ ಒಪ್ಕೊಳ್ಳೋದಪ್ಪ? ಗುಡ್ ಕ್ವಶನ್. ಸರಿ, ಏನ್ ಮಾಡ್ಬೇಕು ಅಂತ ಹೇಳಿ ಪ್ರೂವ್ ಮಾಡಿ ತೋರಿಸ್ತೀನಿ. ಇಷ್ಟೇ, ಅದನ್ನ ಪಿಂಕಿ ಹೇಳ್ತಾಳೆ. ಅಲ್ಲಿ ನೋಡು, ಆ ಹುಡುಗಿಗೆ ಹೋಗಿ ಪ್ರಪೋಸ್ ಮಾಡು. ಹೆಣ್ಣೆಗೆ ಬರ್ಸಿದ್ರೆ ಫೇಲು, ಅವ್ಳು ಸ್ಮೈಲ್ ಮಾಡಿದ್ರೆ ನಿನ್ ಸ್ಟಾರು. ಏನಂತ್ಯಾ? ಅಷ್ಟೇ ತಾನೆ? ಅಷ್ಟೇ. ಪಿಂಕಿ ಅವ್ನು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ನಿಜವಾಗ್ಲೂ ಅವರಿಬ್ರಿಗೂ ಲವ್ ಆಗೋಗ್ಬಿಟ್ರೆ? ಸುಮ್ಮನೆ ಇರೋ, ನೋಡೋಣ. ಮಿಸ್, ಕಣ್ ಸೆಳೆಯೋ ಹೂಗಳು 1000 ಇದ್ರೂ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಕ್ಕೆ ಗುಲಾಬಿ ಹೂನೇ ಆರಿಸ್ಕೋತಾರೆ. ಹಾಗೆ ಕಣ್ ಸೆಳೆಯೋ ಹುಡುಗಿರ್ 1000 ಇದ್ರೂ ನನ್ನ ಮನಸ್ಸಿಗೆ ನೀವೇ ಹಿಡಿಸ್ಬಿಟ್ಟಿದ್ದೀರಾ. ಲವ್ ಇಸ್ ಅನ್ ಆಕ್ಸಿಡೆಂಟ್. ಪ್ಲೀಸ್ ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮಾಮ, ನಿನ್ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಸಾರಿ ಮೇಡಮ್. ಮಾಮ, Shut up! I hate you for this.
ರಿಮೈಂಡ್ರು. ಅಯ್ಯೋ ನಾನು ಹೋಗ ವಿಸಿಆರ್ ನೋಡ್ಬೇಕು. ವಿಸಿಆರ್ ಯಾರದು? ನಾನೇ ವಿಸಿಆರ್. ವೆಂಕಟಾಚಲಪತಿ ರಾಜು. ಕಾಲ್ ಮಿ ವೆಂಕಟ್. ಡ್ರಿಂಕ್ಸ್ ತಗೋತಿಯಲ್ಲ? ಅದೆಲ್ಲ ಅಭ್ಯಾಸ ಇಲ್ಲ. ಇಟ್ಸ್ ಓಕೆ. ಸೇ 30 60 60 ವಿತ್ ಸೋಡಾ. ಕುಡಿಯಲ್ಲ ಅಂತ ಹೇಳ್ದಲ್ಲಯ್ಯ. ಅದು ಒಬ್ನೇ ಕುಡ್ದ ಅಭ್ಯಾಸ ಇಲ್ಲ ಅಂಕಲ್. ಡೋಂಟ್ ಕಾಲ್ ಮಿ ಅಂಕಲ್. Do I look like uncle? No. Call me Venkat, I say. ವೆಂಕಟ್. ವೆಂಕಟ್ ಹಾಗಾದ್ರೆ ನನ್ನ ಫ್ರೆಂಡ್ಸ್ ಕರೀಲ? ದಾರಲು ಕರಿಯಯ್ಯ. ಹುಣ್ಣಿನ ಮತ್ತೆ. ಹಾಯ್ ವೆಂಕು. ಹಲೋ ವೆಂಕಟ್. ಟೈಮ್ ಆಯ್ತು. ತುಂಬಾ ಫಾಸ್ಟ್ ಇದೀರಪ್ಪ. ಯಾ ಅರೆ ನಿಮ್ಮ ತಂದೆ ಬೆಳೆದ ಮಕ್ಕಳ ಹತ್ರ ಹೇಗ್ ಮಾತಾಡ್ಬೇಕು ಅಂತಾನೆ ಕಲ್ತಿಲ್ಲ. ಅದ್ ಸರಿ, ಇದೇನಿದು? ಬಾಟ್ಲು. ಸದ್ಯಕ್ಕೆ ಇದನ್ನ ನಾನು ಅಂತ ತಿಳ್ಕೊಳ್ಳಿ. ವೆರಿ ಇಂಟ್ರೆಸ್ಟಿಂಗ್. ಇದೇನಿದು? ಗ್ಲಾಸ್. ದಡ್ಡ ಅದು ಅವರೇ. ನೀನ್ ದಡ್ಡ. ನಾನ್ ಇಲ್ಲಿದ್ಮೇಲೆ ಇಲ್ಲಿ ಹೆಂಗೋ ಇರ್ತೀನಿ. ಓಕೆ ಓಕೆ, ಅದೆಲ್ಲ ಇರ್ಲಿ. ಇದು ಟೋಪಿ ಹಾಕೋ ಜನ. ಇದು ಟ್ಯಾಲೆಂಟ್. ಓಕೆ. ಗಾಂಧಿನಗರದಲ್ಲಿ ಅಲ್ದು 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 ನನ್ನ ಟ್ಯಾಲೆಂಟ್ ಎಲ್ಲ ಹೂಯಿಂಗ್ ಸ್ಟಾರ್ಟ್ ಫುಲ್ ಖಾಲಿ ಆಗೋಯ್ತು. ಆದ್ರೆ ನಿನ್ ನಂತರಲ್ಲ ಕಣೋ, ನಿನ್ನ ಟ್ಯಾಲೆಂಟ್ ಇದೆ, ಅದನ್ನ ಪಕ್ಕಕ್ಕಿಡು. ಹೋಗು, ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಕೋ, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡು, ಆಮೇಲೆ ಆಕ್ಟಿಂಗ್ ಅಂತ ಸೆಟ್ ಆಗೋ. ಏನ್ ಮಾಡ್ತಾ ಇದೀರೋ? ಲೈಫ್ ಅಲ್ಲಿ ಸೆಟ್ಲ್ ಆಗ್ತಾ ಇದೀವಿ ವೆಂಕು. ನನ್ಗೊಂದು 60. ನನ್ಗೊಂದು 30. ನನ್ಗೊಂದು 90 ಅಷ್ಟೇ. ನಿಮ್ ಟ್ಯಾಲೆಂಟ್ ಅನ್ನು ಹಾಕಿ ವೆಂಕು. ತಗೊಳ್ಳಿ ಎಷ್ಟು ಬೇಕಾದ್ರೂ ತಗೊಳ್ಳಿ. ನನ್ ಟ್ಯಾಲೆಂಟ್ ವೇಸ್ಟ್ ಆಗೋದಿಲ್ಲ. ಹೋಗಿಸ್ಲಾ? ಒಂದಾನೊಂದು ಕಾಲದಲ್ಲಿ ಅವನ್ ಮಾತು ಯಾರು ಕೇಳ್ಬೇಡಿ. ಎಂತ ಹೀರೋ ಆಗಿದ್ದೆ. ಬಂದ ಬಂದ ಸವಾರ ವೆಂಕಟ್ ತಗೊಂಬ ಹಾಕು. ಯಾವ ನಾಟಕ ಹೇಳ್ದೆ ಇವಾಗ? ನೀನು ಬಂದೆ, ನನ್ನ ಕೈ ಹಿಡ್ದೆ, ಯಾರ್ದು? ನನ್ನ ಮೈ ಮುಟ್ಟಿದೆ. ಯಾವಾಗ? ಆದ್ರೆ ನಾನು ನಿನ್ನ ಯಾವತ್ತೂ ಮುಟ್ಟಿದ್ದಿಲ್ಲ. ಆದ್ರೆ ಈ ಮೈ ಹಳೆಯ ಗೆಳೆಯನನ್ನು ಕಂಡ ಹಾಗೆ ನಿನ್ನ ಸ್ಪರ್ಶಕ್ಕೆ ಹೋಗ್ಬಿಟ್ಟಿತ್ತು. ಮೈಸೂರು ರಾಜ್ಯದ ರಾಜು ಸಾಕ್ ನಿಲ್ಸೋ. ಏನ್ ಪಿಕ್ಚರ್ ನೋಡಿದ್ರ ಅಂತ ಕೇಳ್ತವನಷ್ಟೇ. ನೋಡಿಲ್ವಾ? ತೋರ್ಸು. ಎಲ್ಲ ಬರೀ ಡೌ. ಈ ಕೆಲ್ಸ ದುಡ್ಡು ಲೈಫ್ ಅಲ್ಲಿ ಸೆಟ್ಲು ಇದೆಲ್ಲ ಬರೀ ಪುಸ್ತಕದ ಬದ್ನೆಕಾಯಿ. ಓಕೆ ಓಕೆ. ಏನ್ ಕೆಲ್ಸ ಮಾಡ್ತೀಯ ನೀನು? ಬ್ಯಾಂಕ್ ಮ್ಯಾನೇಜರ್. ಹಾಗಾದ್ರೆ ನಾನು ಪಿಕ್ಚರ್ ತೆಗ್ದ್ಬಿಡ್ತೀನಿ. 50 ಲಕ್ಷ ಲೋನ್ ಕೊಡ್ತೀಯಾ? ಲೋನ್ ಕೊಡಲ್ಲ. ಮತ್ತಿನ್ನೇನ್ ಕರ್ದ್ ಗುಡ್ಡೆ ಹಾಕಿದ್ಯಾ ಅಂತ ಮಾತಾಡ್ತಿದ್ಯ ನೀನು? 1000 ಜನ ಬ್ಯಾಂಕ್ ಮ್ಯಾನೇಜರ್ಗಳಲ್ಲಿ ನೀನು ಒಬ್ಬ ಮ್ಯಾನೇಜರ್ ಅಷ್ಟೇ. ನೀನು ಒಬ್ಬ ಚಿಕ್ಕ ಹುಳು. ಏನೇನು? ಕೇವಲ ಹುಳು. ಅದೇ ಟ್ಯಾಲೆಂಟ್ ಇದ್ರೆ ಕೋಟಿಗೊಬ್ಬ ಕಲಾಕಾರ ಆಗ್ತಾನೆ. ಆದ್ರೆ ನಮ್ಮ ಉಪ್ಪಿನ ನಿಂತರನೇ ಯೋಚನೆ ಮಾಡಿ ಬ್ಯಾಂಕ್ ಮ್ಯಾನೇಜರ್ ಆಗ್ಬಿಟ್ಟಿದ್ರೆ ಇವತ್ತಿನ ದಿನ ನಾವ್ ಪಿಕ್ಚರ್ ನೋಡಕ್ ಆಗ್ತಿತ್ತಾ? ಆಗಲ್ಲ ಮರಿ ಅಂತ ಗುರಿ ಮಾಡೋಣ ಮಿಸ್ಟರ್ ವೆಂಕಟಾಚಲಪತಿ ರಾಜು. ಫ್ರೆಂಡ್ಶಿಪ್ ಗೋಸ್ಕರ ಬರೀ ಬಾಯ್ ಮಾತಲ್ಲಿ ಹೇಳಿದ್ರೆ ದುಡ್ಡು ಆಗಲ್ಲ ಕಣಪ್ಪ. ಫ್ರೆಂಡ್ಶಿಪ್ ಗೋಸ್ಕರ ಹೇಳಿದ್ರೆ ಮಾಡ್ಬೇಕು. ಏನ್ ಮಾಡ್ಬೇಕು? ಮಗನ ಈ ಮುಖ ಹೀರೋ ಆಗ್ಬೇಕಂತ ನೀನ್ ಪ್ರೊಡ್ಯೂಸರ್ ಐತಿಯಾ? ಯಾವ್ದೋ ದರಿದ್ರ ಹರಿಯ ಬಂದ್ಬಿಟ್ಟೆ. ಒಳ್ಳೆ ಉಗ್ರಗಾಮಿ ಒಟ್ಟರಿದಂಗ ಐತೆ. ಹೇಳ ಮಗ್ನ. ಮನೇನ ಹಾಕೊಂಡು ನನ್ನಿಂದ ಬಂದ್ಬಿಟ್ಟೆ. ಮನೆಗೆ ಹೋಯ್ತೀರಿ ಅಂತ ಹೇಳಿದಲ್ಲ ಕಂದ. ಕುಡ್ಕೊಂಡ್ ಮನೆಗೆ ಹೋದ್ರೆ ನಮ್ಮ ಅಜ್ಜಿ ಚಪ್ಪಲಿ ಕಿತ್ತೋಗೋ ತರ ಹೊಡಿತಾರಲ್ಲೇ. ಇಲ್ಲಿ ಸ್ವಲ್ಪ ಚೇಂಜಸ್ ಅಷ್ಟೇ. ಮನೆ ಓನರ್ಗೆ ಬಾಡಿಗೆ ಕಟ್ಟಿಲ್ಲ ಅಂದ್ರೆ ಪರ್ಕಲ್ ಹೊಡಿತಾನೆ. ಇಲ್ಲಿ ಪರವಾಗಿಲ್ಲ. ಇಲ್ಲಿ ಪರ್ಸುಡು ಕೊಡ. ಯಾಕೆ? ಇಲ್ಲ, ಮನೆ ಬಾಡಿಗೆ ಕೊಟ್ಬಿಟ್ರೆ ಅಕ್ಕಿ ಕೊಟ್ಬಿಡ್ತಾನಲ್ಲ ಅದಕ್ಕೆ. ಅಯ್ಯೋ ತುಳಪ್ಪ ಪರ್ಸು. ಇಲ್ಲ ಎಷ್ಟು ತಗೊಂಡ್ಬಿಡ್ತೀನಿ ಬೆಳಿಗ್ಗೆ ಮಾತಾಡ್ಕೊಳ್ಳೋಣ. ಮನೇಲಿ ಇದಾರೆ ಕಣ. ಲೈಟ್ ಆನ್ ಆಗೋಯ್ತು. ಯಾವ್ದು ಬಿಟ್ಟಿಲ್ಲ. ಎಲ್ಲ ಯಾರಪ್ಪ ಅದು ಡಿಸ್ಟರ್ಬ್ ಮಾಡೋದು? ಏನು? ನಮಸ್ಕಾರ ಅಂಕಲ್. ನಮಸ್ಕಾರ. ಬರೀ ತುಳಿ ಅಂಕಲ್. ಕೀ ಕೊಟ್ಬಿಡಿ. ಓಡೋ ಮಲ್ಕೊಂಡ್ಬಿಡ್ತೀವಿ. ಸುಸ್ತಾಗ್ಬಿಟ್ಟಿದೆ. ತಗೋ. ಥ್ಯಾಂಕ್ಸ್ ಅಂಕಲ್. ಇದೇನ ಅಂಕಲ್ ಇಷ್ಟೊಂದು ಬೆವ್ತ್ ಬಿಟ್ಟಿದ್ದೀರಾ? ಅದು ಈ ಚಳಿಗಾಲದಲ್ಲೇ. ನನ್ಗೆ ನೆಗಡಿ ಆಗಿತ್ತು, ಅದಕ್ಕೆ ಹಬೆ ತಗೋತಾ ಇದ್ದೆ. ನೀವು ಹೋಗ್ರಪ್ಪ. ಯಾರು? ಲೇಡೀಸ್ ವಾಯ್ಸ್. ಲೇಡೀಸ್ ವಾಯ್ಸ್. ಲೇಡೀಸ್ ವಾಯ್ಸ್. ಸೀರಿಯಲ್ ಟಿವಿ ಸೀರಿಯಲ್. ಹೋಗ್ರಪ್ಪ. ಎಲ್ಲಿಗೆ
ಹೋಗ್ತಾ ಇದ್ದೀರಾ? ಅದೇ ಬೇಗ ಬಾ ಒಳಗಡೆ ಅಂತ ಲೇಡೀಸ್ ವಾಯ್ಸ್. ಸೀರಿಯಲ್ ಅಂತ ಹೇಳಿಲ್ವಾ? ಟಿವಿ ಸೀರಿಯಲ್ ಲೇಡೀಸ್ ವಾಯ್ಸ್. ಹೋಗ್ರಪ್ಪ. ಬ್ಯಾಚುರಲ್ ಅಂತ್ಯ ಒಳಗಡೆ ಸೌಂಡ್ ಸೆಟಪ್ ಇದೆಲ್ಲ ಒಳಗಡೆ ಮಳ್ಳೆ ಅಂತೆ ಅಂಕಲ್ಲು ಈ ಕಡೆ ಅಲ್ವಾ? ಇಷ್ಟರಲ್ಲಿ ಯಾವ ಕಡೆ ಹೋಗ್ಬೇಕು ಅಂತ ನಮೋ ನಾರಾಯಣ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯರ್ಣಂ ಸರ್ವಲೋಕೈಕನಾಥಂ. ಆಕ್ಟರ್ ಆಗಲ್ಲ ಅಂತ ಹೇಳು. ಹೇಳಲ್ಲ, ನಾನು ಆಕ್ಟರ್ ಆಗಿ ಆಗ್ತೀನಿ. ಹೇಳಲ್ವಾ? ಹೇಳಲ್ಲ, ನಾನು ಆಕ್ಟರ್ ಆಗಿ ಆಗ್ತೀನಿ. ನೀವ್ ಯಾರು ತಡೆಯಕ್ಕಾಗಲ್ಲ. ಆಕ್ಟರ್ ಆಗಲ್ಲ ಅಂತ ಹೇಳು. ಹೇಳಲ್ಲ, ಹೇಳಲ್ಲ, ಹೇಳಲ್ಲ. ಇಲ್ವಾ? ಇಲ್ಲ ಚೋಳರಾಜ. ಯಾವನಾರು ಇವನು ಸಮುದ್ರದಲ್ಲಿ ಬಿಸಾಕಿ. ಹೇಳಲ್ಲ, ಆಕ್ಟರ್ ಆಗಲ್ಲ ಅಂತ ಹೇಳು. ಹೇಳಲ್ಲ. ಚೋಳರಾಜ, ಚೋಳರಾಜ ನಮ್ಮಪ್ಪ ಎಲ್ಲೋ ನೀನೆ ರಾತ್ರಿ ಹೊತ್ತು ಕುಡಿಯೋದ್ ಬೇಡ ಕಣೋ, ಹೆಂಗ ಜಾಸ್ತಿ ಆಗ್ಬಿಡುತ್ತೆ. ಡೇ ಟೈಮ್ ನಲ್ಲಿ ಕುಡಿಯೋಣ ಅಂತ್ಯಾ? ನೀನೆ ಚಟ್ಟೆ ಕೊಟ್ಟಿದ್ದು, ನೀನೆ ಹೊಡ್ಸಿದ್ದು, ನೀನೆ ಹೊಡ್ಸಿದ್ದು, ನೀನೆ ಹೊಡ್ಸಿದ್ದು. ಬೀಚರ್ ಹತ್ರ ಕರ್ಕೊಂಡೋಗಿದ್ದೇನೆ ರಾತ್ರಿ, ನೀನೇ ಅಲ್ವಾ ನಾವು ಕುಡಿಸಿದ್ದು. ಕನ್ಸು ಕಣು, ಕನ್ಸ ನೀನು ಕುಡಿದ ನಶೆಯಲ್ಲಿ ಆ ವೀಸಿಯರ್ ಹತ್ರ ಏನೇನೋ ಮಾತಾಡ್ಬಿಟ್ಟೆ. ಮನೇಲಿ ಇನ್ನೂ ಏನೇನು ಕಾದಿದೆಯೋ ಏನೋ. ನಿಮ್ಮ ಅಜ್ಜಿ ಅಷ್ಟೊಂದು ಸ್ಟ್ರಿಕ್ಟಾ? ಇವ್ರು ಟೈಮ್ ಆಯ್ತು. ಸ್ಟ್ರಿಕ್ಟಾ? ಸ್ಟ್ರಿಕ್ಟು ನಮ್ಮ ಅಜ್ಜಿ ಎಲ್ಲ ಕಣು, ನಮ್ಮಪ್ಪ. ಅವ್ರು ಬೈಯಕ್ ಶುರು ಮಾಡಿದ್ರು ಅಂದ್ರೆ ಎಲ್ಲಿದ್ದೀವಿ, ಯಾರ ಹತ್ರ ಮಾತಾಡ್ತಾ ಇದೀವಿ ನಾವು ಪರಿಜ್ಞಾನ ಬೇಡ ನಿನಗೆ? ವಿಲ್ ಯು ಪ್ಲೀಸ್ ಪುಟ್ ದ ಫೋನ್ ಡೌನ್ ಐಸೆ. ದೊಡ್ಡ ಹೀರೋ ಆಗ್ತಾನಂತೆ, ಬಣ್ಣದಿಗಳು ಹಚ್ಕೊಂಡ್ರಲ್ಲ ಉದ್ದಾರ ಆಗಿಲ್ಲ ಕಣೋ. ಅದೃಷ್ಟ ಬೇಕು, ಇನ್ನಿಟ್ ಲಕ್ ಐಸೆ. ನಿನ್ ವಯಸ್ಸಿನ ಆಫೀಸ್ ಕೆಲಸ ಅಲ್ಲ, ನಾನು ಒಬ್ಬನೇ ನಿಭಾಯಿಸ್ತಾ ಇದ್ದೆ ಗೊತ್ತಾ? ಏಯ್, ಇದನ್ನೆಲ್ಲ ಯಾರಿಗೋ ಮಾಡಿಟ್ಟಿರೋದು, ನಿನಗೋಸ್ಕರ ತಾನೆ. ಏಯ್ ಸಾಕು, ನಿಲ್ಸೋ. ಏನಾದರೂ ಬೈದ್ರೆ ಹುಡುಗಿ ಅಲಕ್ಷಣ ಮಾಡ್ಬಿಡ್ತಾನೆ. ಆಯ್ತು, ಅದೇನ್ ಮಾಡ್ತೀಯೋ ಮಾಡ್ಕೋ. ಹೀರೋ ಆಗ್ತೀಯೋ ಝೀರೋ ಆಗ್ತೀಯೋ, 15 ದಿನ ಟೈಮ್ ಕೊಡ್ತೀನಿ. ಆಮೇಲೂ ನಿನ್ ಕೈಲಿ ಏನು ಪ್ರೂವ್ ಮಾಡಕ್ಕಾಗಿಲ್ಲ ಅಂತಂದ್ರೆ ನನ್ನ ಆಫೀಸಲ್ಲಿ ಬಂದು ಕೆಲಸ ಮಾಡ್ತೀಯ ಅಷ್ಟೇ. ನಾವು ಗೆಟ್ ಲಾಸ್ಟ್. ಅವಿ ಮರಿ ಇಷ್ಟಕ್ಕೆಲ್ಲ ಆಳ್ತಾರೇನು? ಡೋಂಟ್ ವರಿ ಡಾರ್ಲಿಂಗ್, ಏನು ಟೆನ್ಷನ್ ಮಾಡ್ಕೋಬೇಡ. ಇದೆಲ್ಲ ಬರೀ ಆಕ್ಟಿಂಗ್ ಅಷ್ಟೇ. ಎಲ್ಲ ಇವನ 15 ದಿನ ಯಾವಾಗ ಆಗತ್ತೆ ಅಂತ ಕಾಯ್ತಾ ಇದ್ದೀನಿ. ನಿನ್ ಕೈಯಲ್ಲಿ ಏನು ಆಗಲ್ಲ ಅಂತ ನನಗೆ ಖುಷಿ ಆಗ್ತಾ ಇದೆ. ಶಟ್ ಅಪ್. ಯು ಶಟ್ ಅಪ್. ಇನ್ಮೇಲೆ ನೀನು ಗೋ ಕಾರ್ಟಿಂಗು, ಸಿನಿಮಾ ಥಿಯೇಟರ್ಗೆ ಹೋಗೋದೆಲ್ಲ ನಿಲ್ಲಿಸ್ಬಿಡು. ಮಾನವಾಗಿ ಗಾಂಧಿನಗರಕ್ಕೆ ಹೋಗಿ ಬಯೋಡಾಟ ಹಂಚಕ್ ಶುರು ಮಾಡೋ. ಏನಾದ್ರೂ ಹೆಲ್ಪ್ ಆದ್ರೂ ಆಗ್ಬೋದು. ಸಾಧ್ಯ ಇಲ್ಲ ಕಣೋ, ನಮ್ಮಪ್ಪ ತುಂಬಾ ಕಡಕ್. 15 ದಿನದಲ್ಲಿ ಪ್ರೂವ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಲೈಫ್ ಲಾಂಗ್ ನಲ್ಲ ಗೋಡೆ ಮಧ್ಯೆ ಕೂತ್ಕೊಂಡು ಸಿಗ್ನೇಚರ್ ಆಗ್ತಾ ಕಾಲ ಕಳಿಬೇಕಷ್ಟೇ. ಓಟ್ ಕಾಲಲ್ಲಿ ಹಾಕೋದು ನೀನು ಸಿಗ್ನೇಚರ್ ಆಗೋದು ಶುರು ಆಗ್ತದೆ. ಆ ಸಿಗ್ನೇಚರ್ ಅಲ್ಲ ಕಣೋ. ಪ್ಲೀಸ್ ಪಿಂಕಿ, ಪ್ಲೀಸ್ ಪಿಂಕಿ. ಡಂಕಿ ತರ ಆಡೋದೆಲ್ಲ ಬಿಟ್ಬಿಟ್ಟು ನಾಳೆಯಿಂದ ನನ್ನ ಜೊತೆ ಬಾ. ಒಬ್ಬ ಡೈರೆಕ್ಟರ್ನ ಪರಿಚಯ ಮಾಡ್ಕೊಡ್ತೀನಿ. ಬಿಲ್ ಕೊಟ್ಬಿಟ್ಟು ಬಾ. ಸದ್ಯ ಬಿಲ್ ಕೂಡ ತಪ್ಪು ನಾಟಿಗೆ. ಏಯ್, ನಾಳೆಯಿಂದ ಈ ಕೋತಿನ ಇಟ್ಕೊಂಡು ದೊಂಬರಾಟ ಶುರುನಾ? ಪಿಂಕಿ ವಿಲ್ ಕಿಲ್ ಯು. ನಮಸ್ಕಾರ ಅಣ್ಣ. ಓ ಏನಪ್ಪ ಇಲ್ಲಿ? ಹರಿ, ಹೀರೋ ಬೇಕು ಅಂತ ಹೇಳ್ತೀನಲ್ಲ, ಇವನೇ ಅಸೋಸಿಯೇಟ್ ಡೈರೆಕ್ಟರ್. ನಮಸ್ಕಾರ ಸರ್. ಅಣ್ಣ, ಅದು ಡೈರೆಕ್ಟರ್ ಬಂದ್ರೆ ಪರಿಚಯ ಮಾಡ್ಕೊಟ್ಬಿಡಿ ಅಣ್ಣ. ಹಾ ಓಕೆ ಮಾಡ್ಸೋಣ. ಅಣ್ಣ, ಒಂದು 10 ನಿಮಿಷ ಕೆಲಸ ಇದೆ, ಹೋಗಿ ಬಂದ್ಬಿಡ್ಲಾ? ಬರ್ತಾ ಹಾಗೆ ಒಂದು ಸಿಗರೆಟ್ ಪ್ಯಾಕ್ ತಗೊಂಡ್ ಬಂದ್ಬಿಡು. ಅದು ಕಾಸಿಲ್ಲ. ಓಕೆ ಅಣ್ಣ, ಅಡ್ಜಸ್ಟ್ ಮಾಡ್ಕೋತೀನಿ. ಆಲ್ ದಿ ಬೆಸ್ಟ್ ಅಣ್ಣ. 啊。 ಆ,
ಗಾಂಧಿನಗರ ಗಲ್ಲಿಲಿ ಯಾವತ್ತಾದ್ರೂ ಓಡಾಡಿದ್ಯಾ? ಇಲ್ಲ ಸರ್, ನಾನು ಈ ಫೀಲ್ಡ್ಗೆ ಹೊಸಬಾ. ಏನು ಹೀರೋ ಆಗಕ್ ಬಂದಿದ್ಯಾ? ಡೈಲಿ 100 ಫೋಟೋ ಬಂದು ಬೀಳತ್ತಿಲ್ಲಿ. ಯಾಕ್ರಯ್ಯ ಸಿನಿಮಾ ಅಂತ ಬರ್ತೀರಾ? ನಾವೇ ಸಾಯ್ತಾ ಇದೀವಿ ಇಲ್ಲಿ. ಹೋಗ್ಲಿ, ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಇದೆ. ಡೈರೆಕ್ಟರ್ ಬರೋ ಅಷ್ಟೊತ್ತಿಗೆ ಈ ಪುಂಗನ್ ಡೈಲಾಗ್ ನೋಡ್ಕೋ. ಓಕೆ ಸರ್. ಕರೆಕ್ಟಾಗಿ ಹೇಳ್ಬೇಕು. ಕಸ ಸ್ವಲ್ಪ ಸರಿಯಾಗಿ ಗುಡ್ಸು. ನಮಸ್ಕಾರ ಸರ್. ನಮಸ್ಕಾರ ಸರ್. ಪರವಾಗಿಲ್ಲ, ಕುತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನು ಸ್ಕ್ರೀನ್ ಟೆಸ್ಟಾ? ಏನ್ ಹೆಸರು? ಹರಿ. ಏನಯ್ಯ ಹರಿತೀಯ? ಡೈಲಾಗ್ ಹೇಳ್ತೀಯಾ? ಎಸ್ ಸರ್, ಐ ಕ್ಯಾನ್ ಟೆಲ್ ಸರ್. ಇಂಗ್ಲಿಷ್ ಅಲ್ಲಿ ಟಸು ಪುಸು ಅಲ್ಲ, ಕನ್ನಡದಲ್ಲಿ ಡೈಲಾಗ್ ಹೇಳ್ಬೇಕು ರೀ. ಅವನ್ಗೆ ಆ ರೊಮ್ಯಾಂಟಿಕ್ ಡೈಲಾಗ್ ಕೊಡಿ. ಎಲ್ಲಿ ಹೇಳಿ ನೋಡೋಣ. ನಿನ್ನ ಹೆಸರು ಹೇಳಿದ್ರೆ ಹಕ್ಕಿಗಳು ಹಾಡುತ್ತೆ, ನೀನ್ ಹಾದು ಹೋದ್ರೆ ಹೂವಿನ ತೋಟ. ಮುನ್ಯಮ್ಮ ಬಾಯ್ಲಿ. ಬುದ್ಧಿ ನೋಡಪ್ಪ, ಇವಳೇ ನಿನ್ ಹೀರೋಯಿನ್ ಅಂತ ತಿಳ್ಕೊಂಡು ರೊಮ್ಯಾಂಟಿಕ್ ಆಗಿ ಫೀಲ್ ಮಾಡ್ಕೊಂಡು ಡೈಲಾಗ್ ಹೇಳ್ಬೇಕು. ಸರಿ ಸರ್. ಓಕೆ ಓಕೆ ಸರ್. ಬಾ. ನಿನ್ನ ಹೆಸರು ಹೇಳಿದ್ರೆ ಹಕ್ಕಿಗಳು ಹಾಡುತ್ತೆ, ನೀನ್ ಹಾದು ಹೋದ್ರೆ ಹೂವಿನ ತೋಟನೇ ತಿರುಗಿ ನೋಡುತ್ತೆ. ಡೈಲಾಗ್ ಹೇಳು ಅಂದ್ರೆ ಸೀನ್ತಿಯಲ್ಲಪ್ಪ. ಡೈಲಾಗ್ ಹೇಳು. ಸಾರಿ ಸರ್. ನಿನ್ನ ಹೆಸರು ಹೇಳಿದ್ರೆ ಹಕ್ಕಿಗಳು ಹಾಡುತ್ತೆ, ನೀನ್ ಹಾದು ಹೋದ್ರೆ ಹೂವಿನ ತೋಟನೇ ತಿರುಗಿ ನೋಡುತ್ತೆ. ನಿನ್ನ ನಗುವಿನ ಅಲೆ ಮೇಲೆ ನಾನು ಯಾವಾಗ್ಲೂ ತೇಲ್ತಾ ಇರ್ತೀನಿ ಸುಮಾ. ನನ್ನ ನೆನಪಿಗೋಸ್ಕರ ಈ ಹೊತ್ತು ತಗೋ ಸಿಹಿ ಮುತ್ತು. ನನಗೆ ಪ್ರೇಮಿಗೆ ನಿನ್ನ ತುಟಿಯ ರಂಗೇ ಕಾರಣ. ತಗೋ ಸುಮಾ. ಸುಮಾ ಅಲ್ಲಲೇ ಮುನಿಯಮ್ಮ. ಸಿಹಿ ಮುತ್ತು ಕೊಡು. ಕೊನೆಗೂ ನೀನ್ ಮುನಿಯಮ್ಮಂಗ್ ಮುತ್ ಕೊಡ್ಲಿಲ್ಲ ಅಲ್ಲ? ಪಿಂಕಿ ನಗಬಾರ್ದು, ಹಂಗ ಹೇಳೋ. ಹೇಳ್ತಾ ಇದ್ದೆ, ಈ ಹೊತ್ತು ತಗೋ ಸಿಹಿ ಮುತ್ತು. ಸಾಕ್ ಸುಮ್ನಿರೋ. ನಮ್ ಗಾಂಧಿನಗರದಲ್ಲಿ ಸರ್ ಚಾನ್ಸ್ ಕೊಡಿ ಸರ್, ನನ್ ಫೋಟೋ ನೋಡಿ ಸರ್, ನಾನು ಸಖತ್ ಆಕ್ಟ್ ಮಾಡ್ತೀನಿ ಸರ್ ಅಂತ ಹೇಳ್ಕೊಂಡ್ರೆ ಯಾವನು ಕ್ಯಾರೇ ಅನ್ನಲ್ಲ. ಅದೇ ನೀನೊಬ್ಬ ಪ್ರೊಡ್ಯೂಸರ್ ಅಂತ ಹೇಳ್ಕೊಂಡು ನೋಡು, ನಿನ್ ಲೆವೆಲ್ಲೇ ಬೇರೆ, ಆಗ ನೀನು ಸಿಗೋ ಮರ್ಯಾದೆನೇ ಬೇರೆ ಕಣೋ. ಸರ್, ನೀವು ಪ್ರೊಡ್ಯೂಸರ್ ಅಂತ ಮುಂಚೆನೆ ಯಾಕೆ ಹೇಳಿಲ್ಲ ಸರ್? ಹೋಗಿ ಸರ್, ಮುಂಚೆನೆ ಗೊತ್ತಿದ್ದಿದ್ರೆ ಎಲ್ಲ ಅರೇಂಜ್ ಮಾಡ್ಬಿಡ್ತಿದ್ದೆ ಸರ್. ನೀನು ಡೈರೆಕ್ಟ್ರಾ ಇಲ್ಲ ಮಾಮನ? ಒಂದೂರಲ್ಲಿ ವರ್ಷ ನಡೆಯೋ ಜಾತ್ರೆ. ಅಯ್ಯೋ ರೇ, ಜಾತ್ರೆ ಅಂದ್ಮೇಲೆ ವರ್ಷ ನಡೆಯುತ್ತೆ, ಮುಂದೆ ಕೇಳ್ರಿ. ಆ ಜಾತ್ರೆಯಲ್ಲಿ ಅಣ್ಣ ತಂಗಿರಿಬ್ರು ಸಂತೋಷದಿಂದ ಅಂತ ಹಾಡ್ತಾ ಕುಂಟೆ ಮೇಲೆ ಹಾಡ್ತಿರ್ತಾರೆ. ನಮ್ ಫಿಲ್ಮು ನೀವು ಕೊಡೋ ಬಜೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಯ್ಯೋ ಒಂದಷ್ಟು ಜನ ಅಣ್ಣ ಒಂದ್ ಎತ್ತಿನ ಗಾಡಿ ಹಿಂದೆ ಓಡೋಗ್ಬಿಡ್ತಾನೆ. ಸೂಪರ್ ಟ್ವಿಸ್ಟ್ ಕಣ. ತಂಗಿ ದೋಣಿ ಮಲಿಕೊಂಡು ಜಸ್ಟ್ ರೀಸೆಂಟ್ ಆಗಿ ಮಲೇಷ್ಯಾದಿಂದ ಬಂದಾಯ್ತಲ್ಲ, ಮುಂದೆ ಕೇಳ್ರಿ. ನೀವು ಸಿನಿಮಾ ತೆಗಿಯಕ್ಕೆ ಕೆಲವು ಸ್ಕ್ರಿಪ್ಟ್ಗಳು ಹುಡುಕ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಅದಕ್ಕೆ 3 ಸಬ್ಜೆಕ್ಟ್ ರೆಡಿ ಮಾಡಿದ್ದೆ. ಕೋಇನ್ಸಿಡೆನ್ಸ್ ಏನು ಅಂದ್ರೆ ಆ 3 ಸಬ್ಜೆಕ್ಟ್ನು ಹಾಲಿವುಡ್ ಅವ್ರು ಕದ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಹೌದಾ? ಕನ್ನಡಕ್ಕೆ ಮಾಡಿದ ಸಬ್ಜೆಕ್ಟ್ ನ ಹಾಲಿವುಡ್ ಅವ್ರು ಕದ್ಬಿಟ್ರಾ? ಯಾವ್ದಪ್ಪ ಅದು? ಮೊದಲನೇದು ನೆನಪಿನ ಹಡಗು. ಅದನ್ನ ಇಂಗ್ಲಿಷ್ ಅಲ್ಲಿ ಮಾಡ್ಬಿಟ್ರಾ? ಯಾವ್ದದು? ಟೈಟಾನಿಕ್. ಯಾಕೆ ಸರ್ ಕಿರಿಸ್ತಾ ಇದ್ದೀರಾ? ಇದು ನಮ್ಮ ಸಿನಿಮಾ ಟೈಟಲ್. ಎರಡನೇದು ಗ್ರಾಫಿಕ್ ಸೆಂಟಿಮೆಂಟ್ ಎಲ್ಲ ಯೂಸ್ ಮಾಡಿದ್ದು. ಗ್ರಾಫಿಕ್ಸ್? ಸ್ವಾತಂತ್ರ್ಯ ದಿನಾಚರಣೆ. ಸ್ವತಂತ್ರ ದಿನಾಚರಣೆನಾ? ಇಂಗ್ಲಿಷ್ ಅಲ್ಲಿ ಯಾವುದು? ಇಂಡಿಪೆಂಡೆನ್ಸ್ ಡೇ. ಮುಂದೆ ನೀವು ಕಥೆಯನ್ನ ಕೇಳ್ತೀರಾ ಅಥವಾ ನೋಡ್ತೀರಾ? ನೋಡೋದ? ಕೊಡಿ ಸರ್, ಸ್ವೀಟ್ ಬಾಕ್ಸ್ ಇರ್ಬೇಕು ಸರ್. ರೀಲಿಯಾಗಿ ಸರ್ ಕೊಟ್ಬಿಟ್ರಿ ಸರ್. ನಾವು ಮನೆ ಮಠ ಮಾರಿ ಅರ್ಧ ಫಿಲಂ ತೆಗೆದು ಬಿಟ್ಟಿದೀವಿ. ಮಾಡ್ಬಿಟ್ರೆ ನೀನ್ ಹೆಣ ಬೀಳುತ್ತೆ. ಅವರಿಬ್ರು ಜಾತ್ರೆಯಲ್ಲಿ ಟಮಟೆ ಬರೆಸ್ತಾರೆ. ಮೂರನೇದು ಆಕ್ಚುಲಿ ನೋಡಿ,
ನಿಮ್ ಬಜೆಟ್ಗೆ ನಿಮ್ ಫೇಸ್ಗೆ ಎಲ್ಲ ಸೂಟ್ ಆಗುತ್ತೆ. ಅದನ್ನ ರೆಡಿ ಮಾಡಿದ್ದೆ. ಅವ್ವ ಮರಳಿ ಬಂದಳು. ಯಾವುದು ದ ಮಮ್ಮಿ ರಿಟರ್ನ್ಸಾ? ಎಲ್ಲ ನಿಮ್ಗೆ ಗೊತ್ತಿದೆ. ಯಾವ್ದಾದ್ರು ಹೊಸ ಸಬ್ಜೆಕ್ಟ್? ಏ ವಿಶ್ವ ನಿಂತ್ಕೊಳ್ಳಿ. ನೋಡ್ಬಿಟ್ನಲ್ಲಪ್ಪ. 3 ವಾರದಿಂದ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ಯಾ, ಬಾಡಿಗೆನೂ ಕೊಡ್ಲಿಲ್ಲ. ದುಡ್ಡಿದ್ರೆ ಅಲ್ವಾ ಕೊಡಕ್ಕೆ? ಅಂಕಲ್, ಅದು ದೊಡ್ಡ ಗೋಳ ಕತೆ ಅಂಕಲ್. ಪುರ್ಸೋತಿದ್ರೆ ಕೇಳಿ ಅಂಕಲ್. ಅಂಕಲ್, ನನ್ಗೊಂದು ಅಕ್ಕ ಇದ್ದಾಳೆ ಅಂಕಲ್. ಅವಳಿಗೆ ಒಂದು ಮದುವೆ ಮಾಡಿದ್ವಿ ಅಂಕಲ್. ಮದುವೆ ಆದ ಮೊದಲನೇ ರಾತ್ರಿಲೇ ಅವಳ ಗಂಡ ಅಂತ ಸತ್ತೋಗ್ಬಿಟ್ಟ ಅಂಕಲ್. ಸತ್ತೋಗ್ಬಿಟ್ಟ? ಅಯ್ಯೋ ನೀನ್ ಸತ್ತೋಗ್ಬಿಟ್ಟ ಅಂಕಲ್. ನನಗೇನು ಮಾಡ್ಬೇಕು ಅಂತ ತೋರಿಸಿ ಅವಳನ್ನ ನೇರವಾಗಿ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟೆ. ಯಾಕೆಂದ್ರೆ ನಿಮ್ಮಂತವ್ರು ಅವಳಿಗೆ ಅದೇ ಸಹಾಯ ಮಾಡಬಹುದು ಅನ್ನೋ ಒಂದೇ ಒಂದು ಕಾರಣದಿಂದ ಅವಳನ್ನ ಕರ್ಕೊಂಡ್ ಬಂದ್ಬಿಟ್ಟೆ ಅಂಕಲ್. ಅವಳ ವಯಸ್ಸು ಎಷ್ಟು? ಮದುವೆ ಆಗೋಷ್ಟು ವಯಸ್ಸಾಗಿಲ್ಲ ಅಂಕಲ್. ಇನ್ನು ಪುಟ್ಟ ಹುಡುಗಿ. ಅಡ್ಜಸ್ಟ್ ಮಾಡ್ಕೋತೀನಿ. ಕರೀಲ ಅಂಕಲ್? ಬೇಗ ಕರಿ. ರೋಮಾಂಚನ ಚೇಚಿ. ಸ ಸ ಸ ಸನಿ ರಿ ಗ ಗ ಸನಿ ಸ ಸ ಸ ಸನಿ ರಿ ಗ ಗ ಸನಿ ಸ ಪ ಮ ರಿ ಗ ಸ ನಿ ಸ ಸನಿ ರಿ ಗ ಗ ಸನಿ ಸ ಸ ಸ ಸನಿ ರಿ ಗ ಗ ಸನಿ ಸ ಪ ಮ ರಿ ಗ ಸ ನಿ ಸ ಸನಿ ರಿ ಗ ಗ ಸನಿ ಸ ಸ ಸ ಸನಿ ರಿ ಗ ಗ ಸನಿ ಸ ಪ ಮ ರಿ ಗ ಸ ನಿ ಸ. ನಿಮ್ಮ ಅಕ್ಕನ ಕಣ್ಣುಗಳು ತುಂಬಾ ಚೆನ್ನಾಗಿದೆ. ಇನ್ ಮುಂದೆ ಇಲ್ಲಿ ಅಂಕಲ್ ಬೇಡ ಆದ್ರೆ ವಾಪಸ್ ಕಳ್ಸ್ಬಿಡ್ತೀನಿ ಅಂಕಲ್. ಇನ್ನೊಂದ್ ಮದ್ವೆ ಆಗೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂಕಲ್. ಇನ್ನೊಂದ್ ಮದ್ವೆ ಆಗ್ಲಿಲ್ವಾ? ಇಲ್ಲ. ಅದಕ್ಕೆ ಅವಳ ಕೈಲಿ ಯಾವಾಗ್ಲೂ ಹೂ ಇಟ್ಕೊಂಡಿರ್ತಾಳೆ. ಯಾಕೆ? ಸಿಗ್ದವ್ರು ಕೊಟ್ಬಿಡಕ್ಕೆ. ಚೇಚಿ ಎಂದ ಇವರು ನಮ್ಮನೆ ಡೇಂಜರು ಅಲ್ಲ, ಓನರು. ಅಪ್ಪಟ ಬ್ರಹ್ಮಚಾರಿ, ಹೆಸರು ಕಾಮರಾಜ್. ಮಿಕ್ಕಿದ ನಾನ್ ಮಾಡ್ತೀನಿ, ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ. ಎಂಡಪ್ಪು ಬಿದ್ದೋಯ್ತು. ಸನಿ ರಿ ಗ ಗ ಸನಿ ಸ ಸ ಸ ಸನಿ ರಿ ಗ ಗ ಸನಿ ಸ ಪ ಮ ರಿ ಗ ಸ ನಿ ಸ. ಚೇಚಿ. ಚೀಚಿ. ಹೌದು, ನೀನ್ ಕನ್ನಡದವನು. ನಿಮ್ಮ ಅಕ್ಕ ಹೆಂಗ್ ಮಲಯಾಳಿ? ಚೇಚಿ ನಂಬಳ ಮಲಯಾಳ ಎವಡೆ ಚೇಚಿ? ಎವಡೆ? ಕಂಟ್ರೋಲ್ ಕಂಟ್ರೋಲ್. ಅದನ್ನ ಯಾಕೆ ಕೇಳ್ತೀರ ಎಂಡೆ ಗುರುವಾಯ್ರಪ್ಪ? ಆ ಟೈಮಲ್ಲಿ ಇವರೇ ಅಪ್ಪ ಅಲ್ಲ ನಮ್ಮಪ್ಪ. ಹೋಗ್ಬಿಟ್ರ? ಅಜ್ಜಿ ಕಾಲು ಮಲಯಾಳಿಯಾಗಿ ಕನ್ವರ್ಟ್ ಆಗ್ಬಿಟ್ರು. ಕನ್ವರ್ಟ? ಹಿಂದೂಗೆ ಹೇಗಪ್ಪ ಕನ್ವರ್ಟ್? ಕನ್ವರ್ಟ್ ಬಗ್ಗೆ ಆಮೇಲೆ ಮಾತಾಡೋಣ. ಅಂಕಲ್ ಬಾಡಿಗೆನ ಮುಂದಿನ ವಾರ ಕೊಟ್ರೆ ಆಗುತ್ತೆ ಅಂಕಲ್. ಯಾರು ಸೋದಿದ್ದೀನಿ ನೋಡು. ಯಾಕೆ? ನಿನಗಲ್ಲ, ನೀನ್ ನನ್ನ ಭಾಮೈದ ಇದ್ದ ಹಾಗೆ. ಚೇಚಿ ಯಾವಾಗ ಬೇಕಾದ್ರೆ ಕೊಡು. ಪೂರಿ ಹಳ್ಳಕ್ಕೆ ಬಿತ್ತು. ಎಲ್ಲೋದ ಇನ್ನು ಭಾಮೈದ? ಬಾವ ಕಾಮು ಅಳ್ಳ. ಹಾಲ್ ತರ್ಬೇಕು, ತರ್ತೀನಿ. ಇವನು ಗೆಟಪ್ ಹಾಕಿದಲ್ದೆ ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಯಾವ ಜನದಲ್ಲಿ ನಿನ್ಗೆ ಏನ್ ದ್ರೋಹ ಮಾಡಿದ್ದೆ ಅಂತ ಈ ಕಾಮರಾಜ್ ಹತ್ರ ಸಿಕ್ಕಾಕ್ಸ್ಬಿಟ್ಟಿಯ ವಿಶ್ವ. ವಿಶ್ವ ಎಲ್ಲಿದ್ಯಾ? ವಿಶ್ವ, ಏ ವಿಶ್ವ. ವಿಶ್ವ, ಏ ವಿಶ್ವ ಎಲ್ಲಿದ್ಯಾ? ರೋಮ. ಅಯ್ಯಮ್ಮ, ಯಾಕೆ ನಿನ್ ತಲೆ ರೋಮ ಕಟ್ಟು? ಯಾಕೆ ಕಟ್ ಮಾಡಿದಿನ? ಯಾಕೆ ಕಟ್ ಮಾಡಿದಿನ? ಏನು ಉಳಿತಾ ಇಲ್ವಲ್ಲ? ಯಾಕೆ ಕಟ್ ಮಾಡಿದಿನ? ನಮ್ಮವರಿಗೆ ನನ್ನ ಈ ರೋಮ ಅಂದ್ರೆ ತುಂಬಾ ಇಷ್ಟ. ಅವರೇ ಇಲ್ಲ ಅಂದ್ಮೇಲೆ ನನಗೆ ರೋಮ ಯಾಕೆ? இன்னைக்கு அவர் ಜ್ಞಾಪಕಂ ನನಗೆ ಬಂದಿಟ್ಟಿಂಡಿ. ಅದಕ್ಕೆ ನನ್ನ ರೋಮಾನ ಕಟ್ಟಿ ಮಾಡಾಕ್ಬಿಟ್ಟೆ. ಇನ್ನು 2 ಡೇಸ್ ನೀವು ಲೇಟ್ ಆಗಿ ಬಂದಿದ್ರೆ ನಾನು ಫುಲ್
ಬೋಡಿ ಬೋಡಿ ಬೇಡಿ. ಓ ಮೈ ಲವ್ಲಿ ಲೇಡಿ, ನಿನಗ್ ಬಾಳ್ ಕೊಡಕ್ಕೆ ನಾನ್ ರೆಡಿ. ಹಾಕೊಂಡ್ ಹೊಡಿ. ಆರಲ್ಲ, ಒಬ್ಬನೇ ಮಾತಾಡೋದು ನಾನು ಕೇಳಿಸ್ಕೊಂಡೆ. ನನ್ಗೆ ಯಾಕೋ ಭಯ ಆಗ್ತಿದ್ಯಲ್ಲ. ಭಯ? ಭಯ ಯಾಕೆ? ಬೇಬಿ, ರೋಮಾ, ಡಾರ್ಲಿಂಗ್, ನಾನಿರುವಾಗ ನಿಮ್ಗೆ ಯಾಕೆ ಎಂದಾಯ್ತು ಚೇಚಿ, ಎಂದಾಯ್ತು ಚೇಚಿ. ಹಿಂದೆ ಕಣ್ಣಲ್ಲಿ ಫುಲ್ ಆಫ್ ವಾಟರ್. ಏನಾಯ್ತು ಚೇಚಿ? ನಿಮ್ಮಂತ ಮರ್ಯಾದಸ್ತ್ರೀ ಇದ್ರ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಅಕ್ಕನ್ನ ಮನೆಯಲ್ಲಿ ಒಂಟಿಯಾಗಿ ಬಿಟ್ಟು ಹಾಲ್ ತಗೊಂಡು ಬಾಡಿಗೆ ಅಡ್ಜಸ್ಟ್ ಮಾಡ್ಕೊಂಡು ಬೇಡ ಅನ್ನೋಷ್ಟ್ರಲ್ಲಿ ನಮ್ಮ ಅಕ್ಕನ ಬಾಡಿಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ರಲ್ರಿ. ಅಯ್ಯೋ, ನಾನಿನ್ನು ಏನು ಮಾಡಿಲ್ಲ. ಏನ್ ಮಾಡಿಲ್ಲ? ನಿಮ್ ಯೋಗ್ತೆಗೆ ಇಷ್ಟು ಬೆಂಕಿ ಹಾಕ. ಹತ್ಬಿಡಮ್ಮ, ನಿಂಗೆ ಎಷ್ಟ್ ಬೇಕು ಅಷ್ಟು ಹತ್ಬಿಡಮ್ಮ. ನನ್ನ ಕಂಡೀರ ಅವ್ರಿಗೆ ತಟ್ಟುತ್ತೆ. ಕಣ್ಣಲ್ಲಿ ನೀರೇ ಇಲ್ಲ. ನಾಚಿಕೆ ಆಗಲ್ಲ ನಿಮ್ಗೆ? ಮತ್ತೆ ಯಾಕೆ ಕಳ್ರೆ ಚೇಚಿ? ಸ್ಟಾರ್ಟೇ ಆಗಿಲ್ಲ. ಇನ್ನು ನಾವಿದ್ರು ಒಂದೇ, ಇಲ್ಲದೆ ಇದ್ರು ಒಂದೇ. ಅಯ್ಯೋ, ರೋಮಾ, ರೋಮಾ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ನಾನೇನು ಮಾಡಿಲ್ಲ. ಅದ್ ನನಗೆ ಗೊತ್ತು. ನಮ್ಮ ಅಕ್ಕನ ಚೀಲಕ್ಕೆ ಕೈ ಹಾಕಿದ್ಯಾ ಅಂದ್ಮೇಲೆ ಕೈ ಮೇಲೆ ಸಿಕ್ಕಿಲ್ಲ. ಹಂಗಿದ್ದಲ್ಲಿ ಗೆಟ್ ಔಟ್. ಗೆಟ್ ಔಟ್. ಒಂದ್ಸತಿ ಬಾಡಿಗೆ ಗಿಡ್ಗೆ ಅಂತ ಹೇಳಿದ್ರೆ ಕತ್ ಕುಯ್ದಾಕ್ಬಿಡ್ರಿ. ನಾನು ಇಷ್ಟೊಂದು ಚೆನ್ನಾಗಿ ಯಾಕೆ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಬೇಡ ಡಮ್ಮನತ್ತೆ. ಹಾಯ್ ಸರ್, ವಿ ಆರ್ ವೆರಿ ಗುಡ್ ಕ್ಯಾಂಪೋಸರ್ ಸರ್. ಆಕ್ಚುಲಿ ವರ್ಲ್ಡ್ ಟೂರ್ ಎಲ್ಲ ಮಾಡ್ಕೊಂಡ್ ಬಂದಿದ್ವಿ. ನಿಮ್ಗೋಸ್ಕರ ಸ್ಪೆಷಲ್ ಟ್ಯೂನ್ ಮಾಡಿದ್ವಿ, ಕೇಳ್ತೀರಾ ಸರ್? ಸ್ಪೆಷಲ್ ಟ್ಯೂನ್? ಯಾ. ಎಲ್ಲಿ ಹೇಳು ನೋಡೋಣ. ಸ್ಟಾರ್ಟ್ ಮ್ಯಾನ್. ರೈಲ್ವೆ ಇಂಜಿನು ಸ್ವಲ್ಪ ನಿಲ್ಸು, ನೀ ಶುರು ಮಾಡು. ಒಂದ್ ನಿಮಿಷ ಇದನ್ನೇ ಸ್ವಲ್ಪ ನಿಧಾನವಾಗಿ ಹೇಳು. ಒಂದ್ ನಿಮಿಷ ಇನ್ನು ಸ್ಲೋ ಮಾಡು, ನಿಧಾನವಾಗಿ. ಕತೆ ಹೇಗೋ ಅರಿಯಲಾರೆ, ಮರೆಯಾಗಿ ಹೋಗಲಾರೆ, ಇದು ಯಾರು ಬರೆದ ಕಥೆಯೋ. ಏನ್ ಸಾ, ನಾನು ಹೊಸ ಟ್ಯೂನ್ಗೆ ಎಷ್ಟು ಬೇಗ ಲಿರಿಕ್ಸ್ ಬರ್ಬಿಟ್ಟು ಲಿರಿಕ್ಸ್ ಸಮೇತ ಆಡ್ತಿದ್ರಲ್ಲ ಸರ್? ಇದು ಈಗ ಬರ್ದಿರೋ ಲಿರಿಕ್ ಅಲ್ಲಪ್ಪ, 20 ವರ್ಷದ ಹಿಂದೆ ಬರ್ದಿರೋ ಲಿರಿಕ್. ಏನ್ ಸರ್ ಅಂತ? ನನ್ನ ಹೊಸ ಟ್ಯೂನ್ಗೆ 20 ವರ್ಷ ಹಿಂದೆನೆ ಲಿರಿಕ್ಸ್ ಬರ್ದು ಬಿಟ್ಟಿದಾರ? ಬರ್ದ್ಬಿಟ್ಟಿದ್ದಾರೆ ಅಂತ? ಬರ್ದು ಬಿಟ್ಟಿರೋದಲ್ಲ, ಈಗ ನಿನಗೆ ಬಾರಿಸ್ತೀನಿ. ಇದು ನಿನ್ ಕೈ ಅಲ್ಲ, ಮತ್ತೆ ಕಾಲಂತ ತಿಳ್ಕೊ. ನೋಡು, ನಿಮ್ಮಕ್ಕ ಚೇಚಿ ಜೊತೆ ಅಂದ್ರೆ ನನ್ ರೋಮನ್ ಜೊತೆ ನನ್ ಮದ್ವೆ ಮಾಡ್ಸೋ. ಯೋಚನೆ ಮಾಡಿ ನೋಡ್ತೀನಿ. ನೋಡೋದ್ ಬೇಡ, ಫಿಕ್ಸ್ ಮಾಡೋ. ನಾನೇನ್ ಮಾಮನ? ಏನು ಅಂದೆ? ಅವನು ಒಪ್ಪಲ್ಲ ಬಿಡಿ ಅಂಕಲ್. ಅವಳು ಒಪ್ಪಲ್ಲ ಅಂಕಲ್. ಅದ್ ನನ್ಗೆ ಗೊತ್ತಿಲ್ಲ. ಓ, ಒಪ್ಕೊಳ್ಳಲ್ಲ ಕಣ. ಈ ವಿಗ್ಗು ಲೇಡೀಸ್ ಡ್ರೆಸ್ ಎಲ್ಲ ಸಾಕಾಗ್ಬಿಟ್ಟಿದೆ ನನಗೆ. ಸ್ವಲ್ಪ ಯಾಮಾರಿದ್ದಕ್ಕೆ ಮದ್ವೆ ಲೆವೆಲ್ ತಂದ್ಬಿಟ್ಟಿದ್ಯಲ್ಲೋ. ಸಿಕ್ಕಿರೋ ಅವಕಾಶ ಸ್ವಲ್ಪ ದುರುಪಯೋಗ ಪಡಿಸ್ಕೊಂಬೋಣ ಅಂತ ಯೋಚನೆ ಮಾಡದ್ನಪ್ಪ. ನೋಡೋ, ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಕಣ. ಇದೊಂದ್ಸತಿ ಕೋಆಪರೇಟ್ ಮಾಡ್ಬಿಡೋ ಪ್ಲೀಸ್. ಚಿನ್ನ, ಏನೋ ಕೋಆಪರೇಟ್ ಮಾಡೋದು? ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಇದ್ದೇ ಇದೆಯಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲು. ಹರಿ ಪ್ಲೀಸ್ ಕಣ. ಮನಸ್ಸು ಸಂಸಾರ ಕಡೆ ಜಾರ್ತಾ ಇದೆ. ರೋಮ ಒಂದಾಗೋಣಪ್ಪ, ಪ್ರೀತಿಸೋಣಪ್ಪ. ಬೇಡ ಕಾಮು. ಬ್ಲಾಸ್ಟಾ? ಎರಡು ಬ್ಲಾಸ್ಟಾ? ಟೈಮಲ್ಲಿ ಬಲೂನ್ ಕೈ ಕೊಟ್ಬಿಡ್ತಲ್ಲ. ಡೂಪ್ಲಿಕೇಟ್ ವಿಶ್ವ ಬಾಡಿಗೆ ಕೊಟ್ರೆ ಈ ಮನೇಲೆ ಇರಿ, ಇಲ್ಲಾಂದ್ರೆ ಜಾಗ ಖಾಲಿ ಮಾಡಿ. ಇಲ್ಲೋಡಮ್ಮ, ರಾಜ್ ಬಗ್ಗೆ ಆರ್ಟಿಕಲ್ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಹೌದಲ್ಲ? ಆಯಾ ಆಯಾ ಸೂಪರ್ ಸ್ಟಾರ್, ಇವನೇ ನಿಮ್ಮ ಕಲಾಕಾರ. ಅಲ್ಲೋಡಮ್ಮ, ಡೈರೆಕ್ಟರ್ ಬಂದ್ಬಿಟ್ರು. ಬನ್ನಿ ಸರ್. ನಿಮ್ಮ ಕಲಾಕಾರ ಬನ್ನಿ ಸರ್, ಕುತ್ಕೊಳ್ಳಿ ಕುತ್ಕೊಳ್ಳಿ. ಕುತ್ಕೊಳ್ಳೋದಿರ್ಲಿಮ್ಮ, ಮೊದಲು ತಗೊಳ್ಳಿ ಸ್ವೀಟು. ಏನ್ ಸರ್, ರಿಲೀಸ್ ಮುಂಚೆನೆ ಸ್ವೀಟ್ ಕೊಡ್ತಾ ಇದ್ದೀರಾ? ಯಾಕಮ್ಮ, ಅವನವನು ರಿಲೀಸ್ ಆಗಕ್ ಮುಂಚೆನೆ 100 ಡೇ ಶೀಲ್ಡ್ ಕೊಡ್ತಾನಂತೆ, ನಾನು ಸ್ವೀಟ್ ಕೊಡಬಲ್ಲ? ಇವತ್ತು ನಮ್ಮ ಆಡಿಯೋ ಹಿಟ್ ಆಗಿದೆಯಮ್ಮ, ಹಿಟ್ ಆಗಿದೆ, ಅದಕ್ಕೆ ಈ ಸ್ವೀಟು. ಎಲ್ಲಾ ಡಿಸ್ಟ್ರಿಬ್ಯೂಟರ್ ಹೇಳ್ತಾ ಇದ್ದಾರೆ ನಮ್ ಪಿಕ್ಚರ್ ಸೂಪರ್ ಹಿಟ್, ಸೂಪರ್ ಹಿಟ್, ಸೂಪರ್ ಹಿಟ್.
ಶುರುವಾಗುತ್ತಮ್ಮ ಇವನ ಆಟ. ಎಲ್ಲ ಏರಿಯಾನು ಎಕ್ಸ್ಪೆಕ್ಟೆಡ್ ರೇಟ್ಗಿಂತ ಜಾಸ್ತಿನೇ ಮಾರಿದೀವಮ್ಮ. ಇದಕ್ಕಿಂತ ಒಂದು ಸಿಹಿ ಸುದ್ದಿ, ಒಬ್ಬ ಪ್ರೊಡ್ಯೂಸರ್ಗೆ ಇನ್ನೇನಮ್ಮ ಬೇಕಾಗಿದೆ. ಅದೆಲ್ಲ ಇರ್ಲಿ, ನಾಳೆ ನಮ್ಮ ಪಿಕ್ಚರ್ ಪ್ರೀಮಿಯರ್ ಶೋ, ನೀವು ಖಂಡಿತ ಬರಬೇಕು. ನನಗೆ ಬಹಳ ಕೆಲಸ ಇದೆ, ನಾ ಬರ್ತೀನಿ. ಅಂದಾಗೆ ಒಂದು ವಿಷಯ, ಮಾರ್ಕೆಟ್ ಅಲ್ಲಿ ಸುಮನ್ ರಾಜ್ ಕೆಮಿಸ್ಟ್ರಿ ಸೂಪರ್ ಹಿಟ್ ಅಂತ ಎಲ್ರು ಮಾತಾಡ್ಕೊತಾ ಇದಾರೆ. ನಾನ್ ಹೇಳ್ತಾ ಇಲ್ಲಮ್ಮ, ಜನ ಹೇಳ್ತಾ ಇದ್ದಾರೆ. ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಇನ್ನೊಂದು ಪಿಕ್ಚರ್ ಅನೌನ್ಸ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಬರ್ತೀನಮ್ಮ. ಕಲಾಕಾರ ಜೋಡಿ ಸೂಪರ್ ಹಿಟ್ ಜೋಡಿ. ಆಯಾ ಆಯಾ ಸೂಪರ್ ಸ್ಟಾರ್ ಇವನೇ.